ನಡಿಬಾರ್ದ ಒಂದು ಘಟನೆ ನಡೆದೋಗಿರೋ ಪರಿಣಾಮ ಪ್ರತಿಫಲ ಇದು. ಪ್ರಾಣನ ಕಳ್ಕೊಂಡು ಮನೆಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಒಬ್ಬ ಒಂದು ಜೀವನ ಕಳ್ಕೊಂಡು ಆ ಕುಟುಂಬ ಪರಿತಪಿಸ್ತಾ ಇರೋದು ನೋಡ್ತಾ ಇದ್ದರೆ ಕರಳು ಕಿತ್ಕೊಂಡು ಹೋಗುತ್ತೆ. ಜೀವನದಲ್ಲಿ ಮನುಷ್ಯ ಹೇಗೆ ಬಾಳಬೇಕು, ಹೇಗೆ ನಡ್ಕೋಬೇಕು, ಯಾವ ಒಂದು ದಿಕ್ಕಿಗೆ ಮಾನವೀಯತೆ ಸಾಗ್ತಾ ಇದೆ, ನಮ್ಮದು ಮನುಷ್ಯತ್ವ ಸಾಗ್ತಾ ಇದೆ. ನಾವು ಹೆಚ್ಚು ಕಡಿಮೆ ಮನುಷ್ಯರು ಅಂತೀವಿ, ಆದರೆ ನಾವು ಮನುಷ್ಯತ್ವ ಉಳ್ಳ ಮನುಷ್ಯರಾಗಿದ್ದೀವ ಅಂತ ನಾವೇ ನಮ್ಮನ್ನೇ ಮುಟ್ಟು ನೋಡ್ಕೋಬೇಕಾದ ಪರಿಸ್ಥಿತಿ ಕಾಲ ಬಂದ್ಬಿಡ್ತು ಹತ್ತಿರಕ್ಕೆ. ಜೀವನ ಇಡೀ ಸಂಪಾದನೆ ಅಂತ ಅಲ್ವೇ ಅಲ್ಲ, ಜೀವನ ಇಡೀ ಹೆಸರೂ ಅಲ್ವೇ ಅಲ್ಲ. ಜೀವನ ಇಡೀ ಈ ಜೀವಗಳ ಬಗ್ಗೆ ನಾವು ಕಾಳಜಿ ತಗೊಂಡು ಬದುಕುವಂಥ ಬದುಕೇ ಜೀವನ. ತಪ್ಪಿಕೊಂಡ್ರು ನನ್ನ ಅಷ್ಟೇ ಅವರು ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದಾರೆ. ಒಂದು ಅದೇ ಆ ಸ್ಮೃತಿ, ನಮ್ಮತನ ಎಲ್ಲ ನಾವು ಒಂದು ಗಳಿಗೆನಲ್ಲಿ ಅದು ಕಳ್ಕೊಂಡಾಗ ಏನಾಗುತ್ತೆ, ಎಲ್ಲನೂ ಅಲ್ಲೋಲ ಕಲ್ಲೋಲಾಗೋಗುತ್ತೆ. ಕೆಲವು ಏನೋ ಹೊಡೆದ್ರೆ ಆಯಿತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಅಂತಂತ ಹೇಳ್ಬೋದು. ನಾವು ಕ್ಷಮೆ ಕೇಳಿದ್ರು, ನಾವು ಸಾಂತ್ವನ ಹೇಳಿದ್ರು, ನಾವೇನೇ ಕೊಟ್ಟರು ವಾಪಸ್ ಆ ಪ್ರಾಣನ ವಾಪಸ್ ಕೊಡೋಕ್ಕಾಗತ್ತೆ ನಾವು? ಯಾರೋ ಅಜ್ಜಿ ಬೇರೆ ಇದ್ದಾರೆ, 99 ವಯಸ್ಸಿನವ್ರು ಪಾಪ, ಆಮೇಲೆ ಗರ್ಭಿಣಿಯಾಗಿದ್ದಾರೆ. ಇಲ್ಲ ರೀ, ಅವರನ್ನು ನೋಡ್ಕೊಳ್ಳೋಕ್ಕೆ ತಂದೆ ತಾಯಿಯಾದರೂ ಇದ್ದಾರೆ. ಈ ವೃದ್ಧರನ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ. ಅದು ಕೈ ಕಟ್ಟಿಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ, ಕೆರ್ಕೊಂಡ್ಬಿಟ್ರೆ ಹುಣ್ಣಾಗುತ್ತೆ ಅಂತಂತ ಹೇಳ್ಬಿಟ್ಟು ಅದೆಂಥ ನರಕರಿ ಅದು. ಇದನ್ನೆಲ್ಲ ನೋಡ್ಕೊಳ್ಳೋಕೆ ಒಂದು ಜೀವ, ಆ ಜೀವ ಇವತ್ತಿಲ್ಲ ಈ ಮನೇಲಿ ಇಂದಾಗ ಅವ್ರು ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ ಅವರು ವಯಸ್ಸಾಗಿದೆ. ಅದು ಭಾರಿ ದೊಡ್ಡ ವಿಷಯ. ಅದು ಯಾಕೆ ತಡ ಆಯ್ತು ಸರ್? ಈಗ ರೇಣುಕಾ ಸ್ವಾಮಿ ಮನೆಗೆ ವಿಸಿಟ್ ಮಾಡಿದ್ರಿ, ದರ್ಶನ್ ಈ ವಿಚಾರವಾಗಿ ಏನಾದ್ರು ಮಾತಾಡಿದ್ರ ನಿಮ್ಮ ಜೊತೆ? ಇಲ್ಲ, ಅಲ್ಲಿ ಮಾತಾಡೋಕ್ಕೆ ಅವಕಾಶಗಳು ಇಲ್ದಿರ ಹೋಯ್ತಲ್ಲ. ಇವ್ರೆ 5 ಜನ 5 ಇದನ್ನು ಅವ್ರು ನನ್ನ ನೋಡಿದ ತಕ್ಷಣ ಅವರು ಹೆಚ್ಚು ಕಡಿಮೆ ಭಾವುಕರಾಗ್ಬಿಟ್ಟು ತಬ್ಕೊಂಡ್ಬಿಟ್ರು. ಅಣ್ಣ ಹೇಗಿದೆಯಣ್ಣ, ಏನಣ್ಣ ಬಂದಿಯಣ್ಣ, ನೀ ಬಂದಿಯಣ್ಣ ನಾನು ನೋಡೋಕ್ಕೆ ಅಂತಂತ ಹೇಳ್ಬಿಟ್ಟು ಕೇಳಿದೆ. ಇಲ್ಲಿನೂ ಅದೇ ಥರ ಸ್ವೀಕಾರ. ನಿಮ್ಮ ಅಮ್ಮನ ನೋಡಿದ್ದೀವಿ ರೀ 2 ಸರಿ 3 ಸರಿ, ನಿಮ್ಮ ತಾಯಿಯವ್ರ ಪಿಕ್ಚರ್ ನೋಡಿ ಅವರಷ್ಟು ಭಕ್ತಿ ಭಾವನೆ ತುಂಬಿ ಅವ್ರನ್ನ ನೋಡಿ ನಾವು ಕಲ್ತವ್ರು, ನಾವು ಅಭಿನಯ ಮಾಡೋಕ್ಕೆ ನಾವು ಬಾಳಕ್ಕೆ ಕಲ್ತವ್ರು. ಏನು ಸಾರ್ ಈ ಥರ ದಿನಗಳು ಬರ್ತಾವ ಸಾರ್ ಅಂತ ಕೇಳ್ತಾರೆ, ಹೊಟ್ಟೆ ಬರೆದೋಗುತ್ತೆ. ಅಯ್ಯೋ ಯಪ್ಪ, ಅದೇ ದರ್ಶನ್ ವಿರುದ್ಧನೇ ಕೊಲೆ ಆರೋಪ ಇದೆ ನೋಡೋಣ. ಪಾಪ ಅದನ್ನೇ ಹೇಳಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ? ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ಇವ್ರದೇ ಸರಿ ಇವ್ರದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ಗೊತ್ತಿಲ್ಲ ಯಾರು ಅಂತ ಗೊತ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ.